ಹಾಯ್ ಗಾಯ್ಸ್, ಎಲ್ರಿಗೂ ನನ್ನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ, ಇದು ನನ್ನ ಗಾಡಿನೇ ಆ್ಯಕ್ಟಿವಾ 6G. ಸೊ ಫಸ್ಟ್ ನನ್ನ ಗಾಡಿಯಿಂದನೇ ರಿವ್ಯೂ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದು ಆ್ಯಕ್ಟಿವಾ 6G 2020 ಮಾಡಲು. January 15, 2020 ಲಾಂಚ್ ಆಗಿದ್ದು ಗಾಡಿ. ಆ ವರ್ಷನೇ ತೊಗೊಂಡ್ಬಿಟ್ವಿ ನಾವು. ಹಂಗೆ ವ್ಲಾಗ್ ಮಾಡ್ಬೇಕಾದ್ರೆ ನನಗೆ ಈ ಆಟೋ ಹಿಂದೆ ಇದೊಂದು ಫೋಟೋ ಕಾಣಿಸ್ತು. ಇವ್ರು ಯಾರು ಅಂತ ಗೊತ್ತಲ್ಲ. ನಿಂತ ನೋಡು ಯಜಮಾನ. ಸೊ ಇದು ಬಂದು ವೈಟ್ ಕಲರು, ಪರ್ಲ್ ವೈಟ್ ಅಂತಾರಲ್ಲ ಆ ಕಲರ್ ಇದು. ಸೊ ಈಗ ಸ್ಪೀಡೋಮೀಟ್ರ್ ಆನ್ ಮಾಡ್ತಾ ಇದ್ದೀನಿ. ಸೊ ನನಗೆ ಇದು ಇಷ್ಟ ಆಗಲ್ಲ. ಇದು ಸ್ಪೀಡೋಮೀಟ್ರು ಒಂದು ಗಾಡೀಲಿ ಆನ್ ಮಾಡಿದ್ರೆ ನೋಡ್ರಿ ಈ ಥರ ಬರಬೇಕು. ಇನ್ನೊಂದು 3G ಗಾಡಿ ಇದೆ, ಅದರಲ್ಲಿ ನೋಡಿ ಹಾಕಿದ್ದೀನಿ ನೋಡಿ. ಈ ಥರ ಬಂದರೆ ನನಗೆ ತುಂಬ ಇಷ್ಟ. ಸೊ ಯಾರೋ ನೋಡ್ರಿ ಲೋಗೋ ಕದ್ಬಿಟ್ಟವ್ರೆ, ನಾನ್ ಸೆನ್ಸ್. ಜನ್ಮಕ್ಕೆ ಹೋಗೋ. ಸೊ ಇದು ಬಂದು 110cc ಇಂಜಿನ್ನು, ಹೊಸದು ಇಂಟ್ರೊಡ್ಯೂಸ್ ಮಾಡಿರೋದು. ಫ್ಯೂಲ್ ಇಂಜೆಕ್ಟೆಡ್ ಇಂಜಿನ್ ಇದು. CVT ಟ್ರಾನ್ಸ್ಮಿಷನ್, ಆಟೋಮೆಟಿಕ್ಕು. 85 km/h ಹೋಗುತ್ತೆ. ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಡ್ತಾರೆ. ಜೊತೆಗೆ ಫ್ರಂಟ್ ಡ್ರಮ್ ಬ್ರೇಕ್ ಬರುತ್ತೆ 130 mm. ಆಮೇಲೆ ರೇರ್ ಬ್ರೇಕ್ ಬಂದು 130 mm ಅದೂನು. ಸೊ ಬ್ರೇಕಿಂಗ್ ಸಿಸ್ಟಮ್ ಬಂದು ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ. ಆಮೇಲೆ ಮಳೆ ಬಂದರೆ ಇವಾಗ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಆಗಿರೋದ್ರಿಂದ ಒತ್ತಬಾರ್ದು, ಫ್ರಂಟ್ ಬ್ರೇಕ್ ಒತ್ತಬಾರ್ದು. ಆಮೇಲೆ ಬ್ಯಾಕ್ಗೂ ಅಷ್ಟೇ 3 ಸ್ಟೆಪ್ ಅಡ್ಜಸ್ಟಬಲ್ ಸ್ಪ್ರಿಂಗ್ ಲೋಡೆಡ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಕೊಡ್ತಾರೆ. ಬ್ಯಾಕು ಅಷ್ಟೇ 130 mm ಡ್ರಮ್ಮೆ. ಅದಾದಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 171 mm ಬರುತ್ತೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 5.3 ಲೀಟರ್ಸ್ ಬರುತ್ತೆ. ಆ್ಯಂಡ್ ಡಿಕ್ಕಿ ಬಂದು 18 ಲೀಟರ್ಸ್ ಬರುತ್ತೆ. ಕೀ ಹಾಕಿ ಮೇಲ್ಗಡೆ ಪುಷ್ ಮಾಡಿದ್ರೆ ಕೆಳಗಡೆ ಫ್ಯೂಲ್ ಕ್ಯಾಪ್ ಓಪನ್ ಆಗುತ್ತೆ. ಆಮೇಲೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 5.3 ಲೀಟರ್ಸು. ಫುಲ್ ಟ್ಯಾಂಕ್ ಏನಿಲ್ಲ ಅಂದರೂ ಒಂದು 400 ರೂಪೀಸ್ ಒಳಗಡೆ ಫುಲ್ ಟ್ಯಾಂಕ್ ಆಗೋಗುತ್ತೆ. ಆಮೇಲೆ ಕೆಳಗೆ ಪುಷ್ ಮಾಡಿದ್ರೆ ಹಿಂದ್ಗಡೆ ಡಿಕ್ಕಿ ಓಪನ್ ಆಗುತ್ತೆ. ಇದು 18 ಲೀಟರ್ಸ್ ಕೆಪಾಸಿಟಿ ಇರೋವಂಥದ್ದು. 5 ವರ್ಷ ಹಳೆ ಗಾಡಿ ಅಲ್ವಾ, ಸ್ವಲ್ಪ ಮ್ಯಾನ್ಯುಯಲಿ ಓಪನ್ ಮಾಡಬೇಕು. ಇನ್ನು ಮಾಮೂಲಿ ಅದು ಇದು ಎಲ್ಲ ಇಟ್ಟಿರ್ತಾರೆ. ನಿಂಬೆಹಣ್ಣು ಏನಂದರೆ ಗಾಡಿ ನೀಟಾಗಿ ದೇವ್ರು ಕಾಪಾಡಲಿ ಅಂತ. ಮುಂಚೆ ಪೆಟ್ರೋಲು ಹಾಕೋದು ಇಲ್ಲಿ ಬರ್ತಾ ಇತ್ತು, ಈಗ ಹಿಂದ್ಗಡೆ ಕೊಟ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಇಲ್ಲಿ ಇದನ್ನ ಕೊಡ್ತಾ ಇದ್ರು, ಚೋಕ್ ಕೊಡ್ತಾ ಇದ್ರು. ಸೊ ಇವಾಗ ಅದನ್ನೆಲ್ಲ ಇನ್ಬಿಲ್ಟ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಗಾಡಿ ಎಕ್ಸಾಸ್ಟ್ ನೋಟ್ ಕೇಳಿ. ಮೇಲ್ ಪುಷ್ ಮಾಡಿದ್ರೆ ಗಾಡಿ ಆಫ್ ಆಗುತ್ತೆ. ಆಮೇಲೆ 4 ಇಂಡಿಕೇಟರ್ ಸ್ವಿಚ್ ಹಾಕಿದ್ದೀನಿ. ಇದು ನಾನೇ ತಂದು ಹಾಕೊಂಡಿರೋದು. ಅದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ಅದನ್ನು ಒಂದ್ಸಲಿ ನೋಡಿ ಹೆಂಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಆರನ್ನು, ಆಮೇಲೆ ಇದು ಹೆಡ್ಲೈಟು, ಇದು ಅಷ್ಟೇ ಚೇಂಜ್ ಮಾಡಿಸಿದ್ದೀನಿ. ನಾನೇ ಚೇಂಜ್ ಮಾಡಿದ್ದೀನಿ ಮನೆಯಲ್ಲೇನೆ, ಅದನ್ನು ನೋಡಿ ನೀವು. ನೈಟ್ ವ್ಯೂ ಈ ಥರ ಬರುತ್ತೆ. ಎಷ್ಟು ಕ್ಲಾರಿಟಿ ಇದೆ ಅಂದರೆ ಹೆಡ್ಲೈಟು. ಇನ್ನು ಸೆಲ್ಫ್ ಸ್ಟಾರ್ಟು, ಕಿಕ್ ಸ್ಟಾರ್ಟು, ಆಮೇಲೆ ಟ್ಯೂಬ್ಲೆಸ್ ಟಯರು ಅವೆಲ್ಲ ನಿಮಗೆ ಗೊತ್ತೇ ಇದೆ. ಇನ್ನು ವೀಲ್ಸ್ ಬಂದು ಸ್ಟೀಲ್ ಮೆಟಲ್ ಅಲಾಯಿ. ಸೊ ಇದು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ, ಎಲ್ಲ ವೈಟ್ ವೈಟ್ ವೈಟ್. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಆಮೇಲೆ ಇದ್ರ ಮ್ಯಾಗ್ ವೀಲ್ ಬಂದು ಸಿಲ್ವರ್ ಕಲರ್ ಬರುತ್ತೆ. ನಾನೇ ಇದಕ್ಕೆ
ಸ್ಪ್ರೇ ತಂದು ನಾನೇ ಬ್ಲ್ಯಾಕ್ ಕಲರ್ ಸ್ಪ್ರೇ ಮಾಡಿದ್ದೀನಿ, ಚೆನ್ನಾಗಿ ಕ್ಲಾಸಿ ಲುಕ್ ಬರಲಿ ಅಂತ. ಆ್ಯಂಡ್ ಹಿಂದ್ಗಡೆ ಕುತ್ಕೊಳ್ಳೋಕ್ಕೆ ಇಟ್ಕೊಳ್ತಾರಲ್ಲ ಗ್ರಿಲ್, ಅದು ಅಷ್ಟೇ, ಅದಕ್ಕೂ ನಾನೇ ಪೇಂಟ್ ಮಾಡಿದ್ದು. ಸೊ ಅದಕ್ಕೆ ಪೆಟ್ರೋಲ್ ಟ್ಯಾಂಕ್ ಮೇಲೆಲ್ಲ ಬಿದ್ದೋಗಿದೆ ಪೇಂಟು. ಆಹಾ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ತೆಗ್ಸಿದ್ರೆ ಗಾಡಿ ಲುಕ್ಕಾಗಿ ಕಾಣುತ್ತೆ. ಈ ಸೌಂಡ್ ಕೇಳಿಸ್ಕೊಳ್ಳಿ ಇವಾಗ. ಅದೇನಂದರೆ ನಾನು ಹೆಡ್ಲೈಟ್ ಹಾಕ್ಸಿದ್ದೀನಲ್ಲ ಆಫ್ಟರ್ ಮಾರ್ಕೆಟು, ಅದ್ರ ಹಿಂದೆ ಫ್ಯಾನ್ ಬರುತ್ತೆ. ಆ ಫ್ಯಾನ್ಗೆ ನಾನು ಫಿಟ್ ಮಾಡಿರೋ ರೀತಿಯಲ್ಲಿ ಅದು ಆ ಥರ ಸೌಂಡು ಡೂಮಿಗೆ ಕನೆಕ್ಟ್ ಆಗಿ ಸೌಂಡ್ ಹಂಗೆ ಜೋರಾಗಿ ಬರುತ್ತೆ ನೋಡಿ. ಇವಾಗ ಗಾಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ವೈಟ್ ತೊಗೊಂಡ್ರೆ ಗಲೀಜು ಜಾಸ್ತಿ. 5 ವರ್ಷ ಆಗಿರೋದ್ರಿಂದ ತುಂಬ ಗಲೀಜಾಗಿ ಆಕ್ಸಿಡೆಂಟ್ಗಳಾಗಿ ನೋಡ್ರಿ. ಸೈಡ್ದು ಆ ಗ್ರಿಲ್ ಬರುತ್ತಲ್ಲ ಅದು ಎಲ್ಲ ಉದುರೋಗಿದೆ. ಎಲ್ಲ ಮನೇಲಿ ಸೇಫಾಗಿ ಇಟ್ಟಿದ್ದೀನಿ ಹಾಕ್ಸೋಣ ಅಂತ. ಸೊ ಮತ್ತೆ ಹಾಕ್ಸಿನೂ ನೋಡಬೇಕು. ನಿಧಾನಕ್ಕೆ ಹೋಯ್ತಲ್ವೇನೋ, ಏನೋ ಹಿಂಗೆ ಎದರ್ಕೊಂತೀರಲ್ಲಿ. ಸೊ ನಾನು ಗಾಡಿ ರಿವ್ಯೂ ಮಾಡೋಣ ಅಂತ ಗಾಡಿನ ಓಡಿಸ್ತಾ ಇದ್ದೆ ನೀಟಾಗಿ. ಸ್ವಲ್ಪ ವಾಲ್ಸಿ ಗಿಲ್ಸಿ ಎಲ್ಲ ನನ್ನ ಫ್ರೆಂಡ್ಗೆ ಸ್ವಲ್ಪ ಜಿ ಆಗಿಬಿಟ್ಟಿತ್ತು. ಜಿ ಅಂದರೆ ಅದೇನೋ ಡ್ಯಾಶ್ ಗಾಬರಿ ಆಗಿಬಿಟ್ಟಿತ್ತು. ಅದಕ್ಕೆ ನಿಧಾನಕ್ಕೆ ಓಡಿಸೋಣ ಅಂತ ಇದ್ದ. ಸೊ ಗಾಡಿ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ನೀಟಾಗಿ ಮೇಂಟೈನ್ ಮಾಡಬೇಕು, ಅದು ವಿಷಯ. ಸೊ ಓಡ್ಸೋಕ್ಕಂತೂ ಕೇಳಲೇಬೇಡಿ, ಓಡಿಸೋದೆಲ್ಲ ಗೊತ್ತಿದೆಯಲ್ಲ ಹಿಂಗೆ ಅಂತ. ಸೊ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಓಕೆ, ಟೇಕ್ ಕೇರ್ ಗಾಯ್ಸ್, ಬಾಯ್.